ಕುಮಾರಣ್ಣವ್ರ ಹೆಸರಲ್ಲಾಗ್ಲಿ, ನಿಖಿಲ್ ಅವ್ರ ಹೆಸರಲ್ಲಾಗ್ಲಿ, ಅನಿತಮ್ನವ್ರ ಹೆಸರಲ್ಲಾಗ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವುದೇ ಕಮರ್ಷಿಯಲ್ ಅಥವಾ ರೆಸಿಡೆನ್ಷಿಯಲ್ ನಿವೇಶನ ಇಲ್ಲ. ಒಂದು ಇಂಡಸ್ಟ್ರಿಯಲ್ ನಿವೇಶನ ಅವ್ರಿಗೆ ಮಂಜೂರಾತಿ ಆಗುತ್ತೆ. ಇವತ್ತು ಅವ್ರು ಕಟ್ಟಿರ್ತಕ್ಕಂಥ ಹಣ ಪ್ರಾಧಿಕಾರದಲ್ಲಿ ಇದೆ. ಯಾವುದೇ ಪ್ರಭಾವ ಅವ್ರ ಮುಖ್ಯಮಂತ್ರಿ 2 ಬಾರಿ ಆದಾಗಲೂ ಕೂಡ ತೆಗೆದುಕೊಳ್ಳಿಲ್ಲ. ಈಗ ಒಂದು 6 ತಿಂಗಳು 8 ತಿಂಗಳಲ್ಲಿ ಒಂದು ಅರ್ಜಿ ಕೊಟ್ಟಿದ್ದಾರೆ. ಮೂಡಾದಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸೈಟ್ ತಗೊಂಡಿದ್ದು ಏನಾದ್ರು ಪ್ರಕರಣ ಇತ್ತು ಅಂತಂದ್ರೆ ಗಮನಕ್ಕೆ ತಗೊಂಬನೆ. ಕನಿಷ್ಠ ಜ್ಞಾನವೂ ಇಲ್ಲದಂತಹ ಮರಿಗೌಡ ಅನ್ನೋ ಬಕ್ರಾನನ್ನ ಇವತ್ತು ಮೂಡ ಅಧ್ಯಕ್ಷರು ಮಾಡಿರುವಂತದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣವಾಗಿದೆ. 40 ವರ್ಷಗಳ ರಾಜಕೀಯ ಅನುಭವ ನಿಮ್ದು. ನಾನು ಇವತ್ತಿಗೂ ಕೂಡ ನಿಮ್ಮನ್ನ ಭ್ರಷ್ಟ ಅಂತ ಹೇಳಲಿಕ್ಕೆ ನಾನು ರೆಡಿ ಇಲ್ಲ. ಜನರ ಮನಸ್ಸಲ್ಲಿ ಅನುಮಾನವನ್ನ ಮೂಡಿಸಿದೆ. ಅನುಮಾನದಿಂದ ಆಚೆ ಬರಬೇಕು ಅನ್ನೋದು ಅವರಿಗಿರ್ಬೇಕು. ಸಿದ್ದರಾಮಯ್ಯ ನೀವು ಭ್ರಷ್ಟ ಅಂತ ಕರ್ಕತ್ತಿರೋ ಬಿಟ್ಕತ್ತಿರೋ ನಿಮಗೆ ಬಿಟ್ಟಿದ್ದು ನಿಮ್ಮ ಪ್ರೀತಿ ವಿಶ್ವಾಸಗಳು. ಬಟ್ ಇವರು ಅಧ್ಯಕ್ಷರು ರಾಂಗ್ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಪ್ರತಾಪ್ ಕೇಸ್ ಹಾಕ್ಬೇಕಲ್ವಾ? ವೇರ್ ಇಸ್ ಮೈ ಕೇಸ್ ನಮ್ಗೆ ಹಿಂದೆ ಯಾರೋ ಹಂಗೆ ಮಾಡ್ಬಿಟ್ಟಿದ್ರು. ರಂಗನಾಥ ಎಲ್ಲಿಂದ ಬಂದಿತ್ತು ನಿನಗೆ ಇಷ್ಟ 50 ಎಕರೆ ಅಂತ ಬರ್ಕೊಂಬಿಟ್ಟಿದ್ರಪ್ಪ ಯಾರೋ. ನಾನು ಅವ್ರಿಗೊಂದು ಕಾಗದ ಬರೆದ್ಬಿಟ್ಟು ಹೇಳ್ಬಿಟ್ರಿ, ಸಾರ್ ನಮಗೆ ಮರ್ತೋಗ್ಬಿಟ್ಟಿತ್ತು, ಇದು ಎಲ್ಲಿತ್ತು ನಮ್ದು ಅಂತ ಆಸ್ತಿ. ಈಗ ನೀವು ಕಂಡು ಕೊಟ್ಟಿದ್ರಿಂದ ನಿಮ್ಗೆ ಏನಾದ್ರು ಕಿಪಾಯಿತ್ ಬಹುಮಾನ ಕೊಡೋದು ಬೇಡವೆ? 25 ನಿಮಗೆ ಕೊಟ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಸ್ವಲ್ಪ ಡಾಕ್ಯುಮೆಂಟ್ ಒದಗಿಸ್ಬಿಡಿ, ಅದ ಕಡೆ ರಿಜಿಸ್ಟರ್ ಮಾಡಾಕ್ಬಿಡೋಣ ಅಂತ ಓಡೋಗ್ಬಿಟ್ರು ಪಾರ್ಟಿ. ಕೈಕಾಲಕ್ಕೆ ಬಿದ್ದರು. ಆಮೇಲೆ ಪ್ರಶ್ನೆ ಬೇರೆ, ಸುಮ್ಮನೆ ಆರೋಪ ಮಾಡ್ಬಿಡು. ನೀವು ಕೊಡ್ರಿ ನೋಟಿಸ್, ಮಿಸ್ಟರ್ ಮರಿಗೌಡ ವೇರ್ ಇಸ್ ದಿ ಸೈಟ್, ಐ ವಾಂಟ್ ಟು ಇಮಿಡಿಯೇಟ್ಲಿ ಬಿಲ್ಡ್ ಹೌಸ್ ಅಲ್ಲಿ ಅಂತ ಕೊಡ್ರಿ ಅಂತ ಕೇಳ್ರಿ. ಎಸ್